ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ಕ್ಯಾನ್ವಾಸ್ ಆಲ್ರೆಡಿ ನಾವು ಕಟ್ ಮಾಡಿದ್ದೇವಲ್ಲ. ನೆಕ್ಸ್ಟ್ ಮೊದಲಿದ್ದು ವಿಡಿಯೋದಲ್ಲಿ ತೋರಿಸಿದ್ದೇನೆ ಯಾವ ಥರ ಕಟ್ಟಿಂಗ್ ಮಾಡೋದಂತ. ಓಕೆ ಗೈಸ್, ಈಗ ಕ್ಯಾನ್ವಾಸನ್ನು ಯಾವ ಥರ ರೆಡಿ ಮಾಡೋದಂತ ತೋರಿಸ್ತಿದ್ದೇನೆ. ಅಂದರೆ ನೆಕ್ಕಿಗೆ ನಾವು ಈಗ ಮೊದಲಿಗೆ ಈ ಪೀಸ್ ಇಟ್ಕೊಳ್ಳಿ ಗೈಸ್, ಬಿಸಾಡಬೇಡಿ, ಇಟ್ಕೊಂಡ್ರೆ ಒಳ್ಳೆಯದು. ಈ ಥರ ಇಟ್ಕೊಂಡು ನಾನು ಐರನ್ ರೆಡಿ ಮಾಡ್ತಿದ್ದೇನೆ. ಇದು ವೇಸ್ಟ್ ಬಟ್ಟೆ ಇದು ಲೈನಿಂಗ್ ಉಳಿದದ್ದು ವೇಸ್ಟ್ ಬಟ್ಟೆ, ಅದರಲ್ಲಿ ನಾನು ಮಾಡ್ತಿದ್ದೇನೆ ಗೈಸ್. ಈ ಥರ ಲೈನಿಂಗ್ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈ ಪೀಸ್ ಇದೆಯಲ್ಲ ಗೈಸ್, ಫ್ರಂಟ್ ಇದು, ಆ ಪೀಸಲ್ಲಿ ಹೀಗೆ ಇಟ್ಕೊಂಡು ಅದಕ್ಕೆ ಐರನ್ ಹಾಕ್ಕೊಳ್ಳಿ. ಫಸ್ಟಿಗೆ ಈ ಥರ ಐರನ್ ಹಾಕ್ಕೊಳ್ಳಿ, ಬಟ್ಟೆ ಫುಲ್ ಐರನ್ ಹಾಕ್ಕೊಳ್ಳಿ. ಈ ಥರ ಇಟ್ಕೊಂಡು ಈ ಕ್ಯಾನ್ವಾಸ್ ನೋಡ್ಕೊಳ್ಳಿ, ಇದು ಶೈನಿಂಗ್ ಇದೆ ಗೈಸ್. ಈ ಶೈನಿಂಗ್ ನಮಗೆ ಬಟ್ಟೆಗೆ ಅಂಟಿಸಬೇಕು. ಅದೇ ಥರ ಹೀಗೆ ಇಟ್ಕೊಂಡು ಇಲ್ಲಿ ಮಿಡ್ಲ್ ಪಾಯಿಂಟ್ ಉಂಟಲ್ಲ, ಆ ಮಿಡ್ಲ್ ಪಾಯಿಂಟಿಗೆ ಅಟ್ಯಾಚ್ ಹೀಗೆ 1/4 ಇಂಚಲ್ಲಿ ಗ್ಯಾಪಲ್ಲಿ ನಾವು ಹೀಗೆ ಇಟ್ಕೊಳ್ಬೇಕು. ಓಕೆನಾ? 1/4 ಇಂಚಲ್ಲಿ ಹೀಗೆ ಇಟ್ಕೊಂಡು ಐರನ್ ಹಾಕ್ಕೊಳ್ಳಿ ಗೈಸ್. ಹೀಗೆ ಐರನ್ ಹಾಕೋದು ಕರೆಕ್ಟ್ ನೋಡ್ಕೊಳ್ಳಿ ಗೈಸ್. ಐರನ್ ಹಾಕೊಳ್ಳಿ. ಈ ಥರ 1/4 ಇಂಚಿ ಬಿಟ್ಕೊಳ್ಳಿ ಗೈಸ್. ಬಿಸಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಲೈನಿಂಗ್ ಅಲ್ಲ, ಲೈನಿಂಗ್ ಎಂತ ಆಗೋದಿಲ್ಲ. ಬಟ್ ನೀವು ನೋಡ್ಕೊಳ್ಳಿ ಗೈಸ್, ನಾ ಹೇಳಿದಂಥ ಜಾಸ್ತಿ ಇಟ್ಕೊಳ್ಬೇಡಿ. ಓಕೆ, ನೋಡ್ಕೊಳ್ಳಿ. ಈ ಥರ ಐರನ್ ಹಾಕ್ಕೊಂಡು ನೋಡಿದ್ರಲ್ಲ ಗೈಸ್, ಗಮ್ ಅಂಟಿದೆ ನೋಡಿ. ಬ್ಯಾಕ್ ಸೈಡ್ ಶೈನಿಂಗ್ ಇದ್ದದ್ದು ಗಮ್, ಅದು ಅಂಟಿ ಕೂತ್ಕೊಂಡಿದೆ. ಐರನ್ ಹಾಕ್ತೇನೆ. ನೆಕ್ಸ್ಟ್ ಇನ್ನೊಂದು ಫ್ರಂಟ್ ಇದು, ಸಾರಿ ಬ್ಯಾಕ್ ಸೈಡ್ ಇದು. ಅದನ್ನು ಯಾವ ಥರ ಅಂದರೆ ಇಲ್ಲಿ ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ, ಅದರಲ್ಲಿ ಮಾಡ್ಕೊಡ್ಬೋದು. ಇಲ್ಲಿ ನೋಡ್ತೀನಿ, ಇದು ಎಕ್ಸ್ಟ್ರಾ ಪೀಸ್, ಅದರಲ್ಲಿ ಶೈನಿಂಗ್ ಇದ್ದದ್ದು ಈ ಥರ ಹೀಗೆ ಇಟ್ಕೊಳ್ಳಿ. ಇದು ಸಹ ಬಿಸಿ ಹಾಕಿ ಹೀಗೆ ಇಟ್ಕೊಳ್ಳಿ. ಓಕೆನಾ? ಇದು ಸಹ ಬಿಸಿ ಆಗಲಿ. ಬ್ಯಾಕ್ ಇದಾಯಿತು. ಇನ್ನೊಂದು ಸೈಡ್ ಆಪೋಸಿಟ್ ಸೈಡ್ ಬರಬೇಕು ಗೈಸ್. ಈ ಥರ ಆಪೋಸಿಟ್ ಸೈಡ್ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಆಲ್ರೆಡಿ ಆಗಿದೆ ಐರನ್ ಹಾಕ್ಕೊಂಡು. ಓಕೆ, ನೋಡಿದ್ರಲ್ಲ ಗೈಸ್, ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಐರನ್ ಆಗಿದೆ. ಈಗ ನೆಕ್ಸ್ಟ್ ನಾವು ಎಂತ ಮಾಡಬೇಕಂದ್ರೆ, ನಾನೀಗ ಬ್ಯಾಕ್ ಸೈಡ್ ಇದು ಕಟ್ ಮಾಡ್ತಾ ಬರ್ತೇನೆ. ನೋಡ್ಕೊಳ್ಳಿ, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಳ್ಳಿ. ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚಲ್ಲಿ ಈಗ ಕಟ್ ಮಾಡ್ಕೊಳ್ಳಿ. ಇದು 1/4 ಇಂಚು ಯಾಕೆಂದರೆ ನಾವು ಬಟ್ಟೆಯಲ್ಲಿ ಇಡುವಾಗ 1/4 ಇಂಚು ಸ್ಟಿಚಿಂಗ್ಗೋಸ್ಕರ. ಓಕೆ, ಬಟ್ಟೆಯಲ್ಲಿ ಇಡುವಾಗ 1/4 ಇಂಚು ಸ್ಟಿಚಿಂಗ್ಗೋಸ್ಕರ. ನೆಕ್ಸ್ಟ್ ಇಲ್ಲಿ ಸಹ ಹಾಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ 1/4 ಇಂಚು ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡಲಿಕ್ಕೆ ಇಲ್ಲಿ ಸಹ ಕಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಇದು ಈ ಥರ ಸ್ಟಿಚಿಂಗ್ ಮಾಡಲಿಕ್ಕೆ ಈ ಥರ ಐರನ್ ಸಹ ಹಾಕ್ಕೊಳ್ಬೋದು. ಬಟ್ ನಾನು ಐರನ್ ಹಾಕ್ಕೊಳ್ಳಿಲ್ಲ, ಸ್ಟಿಚಿಂಗೇ ಮಾಡ್ತೇನೆ ಅಂತ. ಓಕೆನಾ? ನೆಕ್ಸ್ಟ್ ಇದು ಸಹ ಕಟ್ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟ್ ಇದೆ ನೋಡ್ಕೊಳ್ಳಿ. ಇದನ್ನು ಸಹ ರೌಂಡ್ ಶೇಪ್ ಕಟ್ ಮಾಡ್ಕೊಳ್ಳಿ. ಓಕೆನಾ? ಇದು ಜಾಸ್ತಿ ಬಟ್ಟೆ ಇರಬಾರ್ದು ಗೈಸ್, 1/4 ಇಂಚಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಮಾಡುವಾಗ ನಾವು ಇದರ ಅಳತೆಗೆ ಹೀಗೆ ಇಷ್ಟು ಕಟ್ ಮಾಡ್ಕೊಳ್ಬೇಕು. 1/4 ಇಂಚಲ್ಲಿ
ಇದೇ ಶೇಪಲ್ಲಿ 1/4 ಇಂಚಲ್ಲಿ ಕಟ್ ಮಾಡ್ಕೊಳ್ಳಿ. ನೆಕ್ ತುಂಬಾ ಈಸಿ ಗೈಸ್, ಕನ್ಫ್ಯೂಸ್ ಆಗ್ಬೇಡಿ. ವಿಡಿಯೋ ಆದಷ್ಟು ನೋಡ್ಕೊಳ್ಳಿ ಕರೆಕ್ಟಾಗಿ, ಫುಲ್ ಸ್ಕಿಪ್ ಮಾಡಿದೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಗೈಸ್, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಈ ಥರ ನೋಡಿದ್ರಲ್ಲ, ಇದು ಸ್ಟಿಚಿಂಗ್ ಮಾಡಲಿಕ್ಕೋಸ್ಕರ, ಅದಕ್ಕೋಸ್ಕರ ಈ ಎಕ್ಸ್ಟ್ರಾ ಪೀಸನ್ನು ಬಿಟ್ಟಿದ್ದೇನೆ. ಇದು ಕೂಡ ಹಾಗೆಯೇ ಫ್ರಂಟ್ ಸೈಡ್, ಇದು ಸಹ ಈ ಥರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ. ಓಕೆನಾ? ಬ್ಯಾಕ್ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್. ಅರ್ಥ ಆಗಲಿಲ್ಲದ್ರೆ ಕೇಳಿ ಗೈಸ್, ಖಂಡಿತವಾಗಿ ಇನ್ನೊಮ್ಮೆ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ ನಾನು. ಖಂಡಿತ ಇನ್ನೊಮ್ಮೆ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ, ಅರ್ಥ ಆಗಲಿಲ್ಲ ಅಂದರೆ. ಈಗ ಇದು ಸಹ 1/4 ಇಂಚಲ್ಲಿ ಕಟ್ ಮಾಡ್ಕೊಳ್ಳಿ. ಓಕೆ ಗೈಸ್, ನೋಡಿದ್ರಲ್ಲ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ. ಗಮ್ ಕ್ಯಾನ್ವಸ್ ಹೇಳ್ತಾರೆ. ಈ ಥರ ಹೀಗೆ ಸ್ಟಿಚ್ ಮಾಡ್ಕೊಂಡು ನಾವು ನೆಕ್ಕಿಗೆ ಅಟ್ಯಾಚ್ ಮಾಡಲಿಕ್ಕೋಸ್ಕರ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಯಾವ ಥರ ಮಾಡೋದಂತ ಹೇಳಿಕೊಡ್ತೇನೆ ನೋಡಿ. ಈ ಪೀಸನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಬೇಕು ಗೈಸ್, ಬಿಸಾಡಬೇಡಿ. ಈ ಥರ ಸ್ಟಿಚ್ ಮಾಡ್ತಾ ಹೋಗಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡುವ ಮುಂಚೆ ನೀವು ರೆಡಿ ಮಾಡಿ ಇಟ್ಟರು ಸಹ ಆಗುತ್ತೆ. ಹೀಗೆ ಸ್ಟಿಚ್ ಮಾಡ್ತಾ ಹೋಗಿ ಫುಲ್ ಶೇಪಲ್ಲಿ ಈ ಥರ. ಓಕೆ ಗೈಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರಿ ಹೀಗೇನೆ. ಹಾಗೆ ನೋಡಿದವರೆಲ್ಲ ಒಂದು ಲೈಕ್ ಆದರೂ ಕೊಡಿ ಗೈಸ್, ಕಮೆಂಟ್ ಇದ್ದರೆ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಓಕೆ ಗೈಸ್, ಹಾಗೆಯೇ ನನ್ನ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ ಬಾಯ್ ಗೈಸ್, ಜೈ ಶ್ರೀ ಕೃಷ್ಣ.